ಧರ್ಮ ಜ್ಯೋತಿ ಬೆಳಗಿದೆ ಬಸವ, ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ. ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ. ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ, ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ. ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ. ನೀತಿಯ ಸೂತ್ರವಾಗಿರಿದನು ಬಸವ, ನೀತಿಯ ಸೂತ್ರವಾಗಿರಿದನು ಬಸವ. ಜಾತಿಯ ಭೂತವ ಬಿಡಿಸಿದ ಬಸವ, ಜಾತಿಯ ಭೂತವ ಬಿಡಿಸಿದ ಬಸವ. ಜನಮನದ ಉಸಿರಾಗಿ ಮಿಡಿದನು ಬಸವ, ಜನಮನದ ಉಸಿರಾಗಿ ಮಿಡಿದನು ಬಸವ. ಜಗಜ್ಯೋತಿ ಎಂದೆನಿಸಿ ಹೊಳೆದನು ಬಸವ, ಜಗಜ್ಯೋತಿ ಎಂದೆನಿಸಿ ಹೊಳೆದನು ಬಸವ. ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ, ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ. ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ. ಭಸ್ಮ ಧರಿಸಿ ಭವರೋಗ ಕಳೆದನು ಬಸವ, ಭಸ್ಮ ಧರಿಸಿ ಭವರೋಗ ಕಳೆದನು ಬಸವ. ಭಕ್ತಿ ಭಂಡಾರಿಯಾಗಿ ಕಂಡನು ಬಸವ, ಭಕ್ತಿ ಭಂಡಾರಿಯಾಗಿ ಕಂಡನು ಬಸವ. ಕಲ್ಯಾಣಪುರದೊಡೆಯ ಎನಿಸಿದ ಬಸವ, ಕಲ್ಯಾಣಪುರದೊಡೆಯ ಎನಿಸಿದ ಬಸವ. ಕರುಣಾಳು ರೂಪದಿ ಸಲುಹಿದ ಬಸವ, ಕರುಣಾಳು ರೂಪದಿ ಸಲುಹಿದ ಬಸವ. ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ, ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ. ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ, ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ. ಅರಿವಿನ ಕಣ್ಣನು ತೆರೆಸಿದ ಬಸವ, ಅರಿವಿನ ಕಣ್ಣನು ತೆರೆಸಿದ ಬಸವ. ಜ್ಞಾನದ ಗಂಗೆಯ ಹರಿಸಿದ ಬಸವ, ಜ್ಞಾನದ ಗಂಗೆಯ ಹರಿಸಿದ ಬಸವ. ಸಂಗನ ಚರಣದಲ್ಲಿ ನಲಿದನು ಬಸವ, ಸಂಗನ ಚರಣದಲ್ಲಿ ನಲಿದನು ಬಸವ. ಲಿಂಗದಿ ಒಂದಾಗಿ ಬೆರೆತನು ಬಸವ, ಲಿಂಗದಿ ಒಂದಾಗಿ ಬೆರೆತ
ತಂದನು ಬಸವ ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ ವಿಶ್ವ ತುಂಬ ನಿನ್ನ ಕೀರ್ತಿ ಹರಡಿದೆ ಬಸವ ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ ವೀರಶೈವ ಧರ್ಮ ಜ್ಯೋತಿ ಬೆಳಗಿದೆ ಬಸವ ವಚನ ಸಂಭ್ರಮ ರೂಪಕ ವಿಶ್ವ ವೀರವ ಸಂಸ್ಥೆ ಆಕಿನಗಳ ಇವರಿಂದ ಈಗ ಪ್ರದರ್ಶನ ಬಂದಿದೆ. ಇದರ ಬಗ್ಗೆ ನಮ್ಮ ಹಿರಿಯ ಉಪಾಧ್ಯಕ್ಷರು ಒಂದೆರಡು ನುಡಿ ನುಡಿಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಕಾರ್ಯಕರ್ತ ಸಾಹೇಬರು ಈಗ ಕಲಾವಿದರ ಪರಿಚಯ. ಶರಣಾರ್ಥಿ ನಿಜವಾಗ್ಲೂ ನಮಗೆ ಪ್ರಪ್ರಥಮವಾಗಿ ನಾವು ನಮ್ಮ ಅಖಿಲ ವೀರಶೈವ ಮಹಾಸಭಾ ಮತ್ತು ಬಸವ ಸಮಿತಿಯವರು ಕೂಡ ಧನ್ಯವಾದಗಳು ನೀಡಲೇಬೇಕಾಗತ್ತೆ. ನಮ್ಮ ಹೆಬ್ಬಾಳ್ ಘಟಕ ಮೂಲ ಪುರುಷರು ಅಂತ ಹೇಳ್ಬೋದು. ನಮ್ಮ ತಾಲೂಕು ಮಠವರು ವಿಜಯಕುಮಾರ್ ಅವರು, ಅವರ ಧರ್ಮಪತ್ನಿ ಪದ್ಮಾ ವಿಜಯಕುಮಾರ್ ಕೂಡ, ಮತ್ತು ಇನ್ನೂ ಹಲವಾರು ನಮ್ಮ ಆಟಗಾರರು ಇದ್ದಾರೆ. ಇವರು ಎಲ್ಲರ ಸಹಕಾರ, ಬೆಂಬಲ ಮತ್ತು ನಮಗೆ ಎಷ್ಟು ಉತ್ಸಾಹ ತುಂಬುತ್ತಾರೆ ಅಂತಂದರೆ, ಸರ್ ಇವತ್ತು ಆಗಲ್ಲ ಬಿಡಿ ಸರ್, ಆಗುತ್ತೆ ಅಂತ ಹೇಳುವಷ್ಟು ನಮಗೆ ಮನ ತುಂಬಿಸ್ಬಿಟ್ಟು ಈ ಕೆಲಸವನ್ನು ಮಾಡ್ಕೊಡಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ನಮ್ಮ ರೇಣುಕಾ ಸರ್ ಅವರು ಅವರು ಅವ್ರಿಗೂ ಎಷ್ಟು ಬೆಂಬಲ ಅಂತಂದರೆ, ನೀವು ಮಾಡ್ರಿ ನಾವು ಇದ್ದೀವಿ ನಿಮ್ಮ ಬೆನ್ನು ತಟ್ಟಕ್ಕೆ ಅಂತ ಹೇಳಬೇಕಾದ್ರೆ ನಿಜವಾಗ್ಲೂ ನಾವು ಶರಣರು ಅಥವಾ ಶರಣರು ಅಂದ್ಕೊಳ್ಳೋಕ್ಕೆ ಸಂತೋಷ ಆಗುತ್ತೆ. ಭಾಳ ಬಸವಾಗಿ ಬಂದರು. ಆಮೇಲೆ ನನ್ನ ಜೊತೆಗೆ ನೃತ್ಯಕ್ಕೆ ಕೈ ಮುಗಿದ್ರು. ಪುಟ್ಟ ಹೆಜ್ಜೆ ಹಾಕ್ತಾ ಇದ್ದಾರೆ ನೃತ್ಯದಲ್ಲಿ. ನಮ್ಮ ಸಹನ ಯಾವತ್ತು ವೇದಿಕೆಗೆ ಹತ್ತೇ ಇಲ್ಲ ನಾನು ಅಂತ ಹೇಳ್ತಾ ಇತ್ತು. ವೇದಿಕೆಗೆ ಹತ್ತಿ ಡ್ಯಾನ್ಸ್ ಕೂಡ ಮಾಡಿ ಅದಕ್ಕೆ ಭಾವ ತುಂಬಿ ನೃತ್ಯವನ್ನು ಮಾಡಿದಂಥ ನಮ್ಮ ಶಿವಕುಮಾರ್ ಅವರು, ಅವರ ಧರ್ಮಪತ್ನಿ ಕುಸುಮಾ ಅವರು ಟೀಚರ್ ಆಗಿದ್ದು ಮಕ್ಕಳಿಗೆ ಆದರೆ ಅವ್ರ ವೇದಿಕೆಗೆ ಬಂದು ಅವ್ರ ಯಜಮಾನನ್ನು ಮತ್ತು ಮಗಳನ್ನು ತಯಾರು ಮಾಡಿ ನಮಗೆ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ರಾಜರು ನಮ್ಗೆ ಬೇಕೇ ಬೇಕಲ್ಲ, ಎಲ್ಲೇ ಹೋದರೂ ಅಧ್ಯಕ್ಷ ಇದ್ದೇ ಇರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ. ಅದೇ ಥರ ನಮಗೆ ಈ ಸಮಾಜಕ್ಕೆ ನಮ್ಮ ಬಿದ್ದಳ ರಾಜರಾಗಿ ಬಂದಿರೋರು ಗೋಪಾಲ್. ಎಲ್ಲರಿಗೂ ಗೊತ್ತು ನನಗೆ ಬಸವಣ್ಣನ ತಂದೆ ತಾಯಿ ಮಾದರಸ ಮಾಡಲಾಂಬಿಕೆ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ಯಾವಾಗಲೂ ನಮ್ಮ ಪ್ರಜಳ ಸ್ವಾಮಿ ಹೇಳ್ತಿರ್ತಾರೆ, ನಾನು ಯಾವಾಗಲೂ ಮಾದರಸನೇ ಆಗ್ತಾ ಇರ್ತೀನಿ ಅಂತ. ಆದರೆ ಪ್ರತಿಯೊಂದು ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಅವರು. ಅವ್ರಿಗೆ ಅಂದರೆ ಎಮರ್ಜೆನ್ಸಿ ಆ್ಯಕ್ಟಿಂಗ್ ಅಂತ ಅಂದರೆ ನಮ್ಗೆ ಯಾವಾಗಲೂ ನಮ್ಮ ಸ್ನೇಹಿತೆಯಾಗಿ ಹಿರಿಯರಾಗಿದ್ದರೂ ಕೂಡ ನಮ್ಮನ್ನು ನಾಚಿಸುವಂಥ ಮಾಡೋ ಹಾಗೆ ಮಾಡುವಂಥ ಮಂಗಳರು ಕಾರ್ಯಕ್ರಮಕ್ಕೆ ಏನಿಕೆ ಆಗಿರಲಿ, ಇದು ಬಸವ ಸಮಿತಿ, ಬಸವ ಕಲ್ಯಾಣ, ಬಸವ ಜ್ಯೋತಿಗೋಸ್ಕರ ಮಾಡಿರೋದು. ಬಸವಣ್ಣನಾಗಿ ನಮಗೆ ಸ್ವಾಮಿಯವರು ಅವರೇ ಈ ಹಾಡುಗಳನ್ನ ತಗೊಂಬಂದು ಕಾನ್ಸೆಪ್ಟ್ ತಂದು ಕೊಟ್ಟಿದ್ರು. ಮಾಡೋಣ ಮೇಡಮ್, ಮಾಡ್ತೀನಿ ನಾವೆಲ್ಲ, ನಾನು ಮಾಡ್ತೀನಿ ಮೇಡಮ್ ಅಂತ ಹೇಳ್ಕೊಂಡು ಮುಂದೆ ಬಂದು ನಮಗೆ ಕಾರ್ಯಕ್ರಮ ಮಾಡಿಕೊಡ್ತಾರೆ. ನನ್ನ ಪರಿಚಯ ನಾನು ಡಾಕ್ಟರ್ ಮಂಜುಳಾ ಜಗದೀಶ್ ಅಂತ. ವೃತ್ತಿಯಲ್ಲಿ ವೈದ್ಯ, ಆದರೆ ಚಿಕ್ಕವಳಿದ್ದಾಗ ಕಲ್ತಿಕೊಂಡು ನೃತ್ಯ ಇಟ್ಟಿಲ್ಲ, ಅವಾಗ ಮಾಡ್ತಾ ಇರ್ತಾರೆ. ನಮ್ಮ ವಿಜಯಕುಮಾರ್ ಅವರಲ್ಲಿ ಮಕ್ಕಳಿಗೆ ಮಾಡಿಸ್ತಾ ಇದ್ದೆ, ದೊಡ್ಡವರಿಗೆ ಮಾಡಿಸ್ತಾ ಇದ್ದೆ. ಕೊನೆಯಲ್ಲಿ ಇವತ್ತು ನಾನು ಕೂಡ ವೇದಿಕೆ ಬರಬೇಕಾಗಿತ್ತು. ಅದಕ್ಕೆ ಪುನಃ ನಮ್ಮ